ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಪೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾ ಪ್ರಹಸನ ಅರ್ಥಾತ್ ಸಂಗ್ಯಾಬಾಳ್ಯ ಅಥವಾ ಮಿತ್ರದ್ರೋಹಿ ಅನ್ನುವಂಥ ಈ ಒಂದು ಕಥೆಯನ್ನು ನಮ್ಮ ಈ ವಾಹಿನಿಯ ಮುಖಾಂತರವಾಗಿ ನಾನು ವಾಚನ ಮಾಡ್ತಾ ಬಂದೀನಿ. ಬೈಲಹೊಂಗಲದಲ್ಲಿ ಲಗಳಾರ ಮಣಿತನ ಅಂತಂದರೆ ಶ್ರೀಮಂತ ಮಣಿತನ, ಆದರೂ ಕುಂತು ಉಂಡ್ರೆ ಕುಡಿಗೆ ಹೊನ್ನು ಸಾಲಲ್ಲ ಅನ್ನುವಂಥ ತಿಳುವಳಿಕೆ ಇಟ್ಟುಕೊಂಡು ಹಿರಿಯ ಅಂತ ಈರಪ್ಪ ಅದು ಬೈಲಹೊಂಗಲದಿಂದ ಬಳ್ಳಾರಿಗೆ ಮುತ್ತಿನ ವ್ಯಾಪಾರಕ್ಕಾಗಿ ಹೋಗ್ತಾಯಿದ್ವು. ನಿಮಗೆಲ್ಲ ಗೊತ್ತಿರುವಂಥ ಬಳ್ಳಾರಿ ಹಂಪಿಯ ಪರಿಸರದಲ್ಲಿರ್ತಕ್ಕಂಥ ಒಂದು ಜಿಲ್ಲಾ. ಈಗಿನ ಒಂದು ಪರಿಸರಕ್ಕೆ ಜಿಲ್ಲಾ ಇದ್ದರೂ ಸರಿ ಮೊದಲಾದರೂ ಕೂಡ ಮುತ್ತು ಮಾಣಿಕ್ಯದ ವ್ಯಾಪಾರ ಮಾಡುವಂಥ ಸ್ಥಳ. ಅಲ್ಲಿ ಹೋಗ್ತಾ ಇರೋ ತಮ್ಮಗಳಿಗೆ, ಏನು ತಮ್ಮ ವಿರೂಪಾಕ್ಷಿ, ನೀನಾದರೂ ನಾನು ಬಳ್ಳಾರಿಯಿಂದ ಜರದ ರುಮಾಲ್ ತಂದು ಕೊಡ್ತಾನಪ್ಪ ಬರು ಮುಂದೆ. ತಮ್ಮ ಬಸವಂತ, ನಿನಗೇನು ಬೇಕು ನೀನು ಹೇಳು, ನಿನಗೇನು ಬೇಕು ಅಂತ ತಂದು ಕೊಡ್ತಾನು. ಏನು ಅಣ್ಣ, ನೀನು ವ್ಯಾಪಾರ ಮಾಡಿಕೋ ಅಂತ ತಿರುಗಿ ಬರೋ ಕಾಲಕ್ಕೆ ನನಗಾದರೂ ಒಂದು ಚಂದ್ರಹಾರ ತೊಗೊಂಡು ಬರುವಂಥವ ನಾವು. ಯಾರು ಬೇಡತ್ತಾರೋ ತಮ್ಮ? ನೋಡಪ್ಪ, ನೀವಿಬ್ಬರು ನನಗೆ ತಮ್ಮಗಳಂತಂದ್ರೆ ಎರಡು ಕಣ್ಣು ಇದ್ದಂಗೆ. ಮತ್ತು ನಾನು ಮಾಡೋದು ಯಾರಿಗೆ? ನಿಮ್ಮ ಸಲುವಾಗಿ. ಅಣ್ಣ ತಮ್ಮ ನಾವು ಹೆಂಗಿರಬೇಕಂತಂದ್ರೆ ನಾಲ್ಕು ಮಂದಿ ಹೌದು ಹೌದು ಅನ್ನೋ ಹಂಗಿರ್ಬೇಕು. ಅದಕ್ಕಾಗಿ ನಾವು ವ್ಯಾಪಾರಕ್ಕೆ ಹೋದರೂ ಕೂಡ ಬಳ್ಳಾರಿಗೆ ಜೀವ ಮಾತ್ರ ಬೈಲಹೊಂಗಲದಾಗ ಇರ್ತೈತಿ. ಹೌದಣ್ಣ, ನಿನ್ನ ಮಾತು ಕರಳ. ನಾವು ಅಷ್ಟೇ ಯಾಕ ಮೂಡು, ಈಗ ಗಂಗವ್ವಕ್ಕನೂ ಬಂದಾಳಲ್ಲ, ಹಾಗೇ ಇಲ್ಲ ತಮ್ಮ. ಅವ್ರಕ್ಕಿಂತ ಮೊದಲು ನೀವು ಇದ್ದವರು, ನಿಮ್ಮ ಮೇಲೆ ನಮಗೆ ಪ್ರೀತಿ ಇರೋದು. ವಿರೂಪಾಕ್ಷಿ ಹೇಳಿದಂಗೆ ಅವಾಗ ಜರದ ರುಮಾಲ್ ತಂದು ಕೊಡ್ತೇನೆ, ನಿನಗಾದರೂ ತಮ್ಮ ಚಂದ್ರಹಾರ ತೊಗೊಂಡು ಬರ್ತೇನೆ, ಆಯ್ತಿಲ್ಲೋ? ಆತನ ಮತ್ತು ಇಷ್ಟು ತಂದು ಕೊಟ್ಟರೆ ನಮಗೊಂದು ಖುಷಿಪ್ಪ. ಯಾಕಂದ್ರೆ ತಮ್ಮ ಬಸವಂತ, ನಾನು ಬಳ್ಳಾರಿಯಿಂದ ಚಂದ್ರಹಾರ ತಂದು ಕೊಡ್ತೇನೆ ನಿನಗೆ, ಮತ್ತು ನೀನು ಚೆಂದಂಗೆ ಇರಬೇಕು ನೋಡಪ್ಪ. ಅದನ್ನು ಊರಾಗ ಜಾತ್ರೆ ಕೇತ್ರಿ ಇರ್ತಾವ, ಮತ್ತು ಅಲ್ಲಿ ಹೋಗೋದು ಬೇಡ. ಊರಾಗ ಜಾತ್ರೆ ಕಾದಾಟ ನಡೆದೈತಿ, ನೋಡಾಕ ಹೋಗೋನು ಬ್ಯಾಡೋ. ಅಲ್ಲೋ ತಮ್ಮ, ಊರಾಗಿನ ಜಾತ್ರೆ ಕೇತ್ರಿ ದೇವರ ಜನರ ಅದನ್ನು ಮಾಡಬೇಕು. ಜೊತೆಗೇನು ಅಂತಂದ್ರೆ ಮನೆ ಕೆಲಸನೂ ಮಾಡಬೇಕು. ಯಾಕೆ? ಮನೆ ಗೆದ್ದ ಮಾರ್ಗಿದಿ ಅಂತಂದ್ರೆ ಅದಕ್ಕೆ ಯಾರು ಬೇಡ್ತಾರೋ? ಜಾತ್ರೆ ಅದು ಇರ್ತದೆ. ಮತ್ತು ದನಕರ ನೋಡಬೇಕಾದ್ರೆ ಹೌದು ಅಕ್ಕ ನಮ್ಮ ಆರು ಎತ್ತ 3 ಎಮ್ಮೆ ಮಣಿಯಾಗ ಕಟ್ಟಿದಾವ, ಅದನ್ನಾಲ ಬಿಡಬರ್ಯೋ ಅಂತ ಹೇಳಾಗ 6 ಎತ್ತ ನೋಡ್ಕೋಬೇಕು, 3 ಎಮ್ಮಿನ ನೋಡ್ಕೋಬೇಕಪ್ಪ. ನೋಡಪ್ಪ, ಎತ್ತುಗಳು ಅಂತಂದ್ರೆ ನಮ್ಮವು ಕಿಲಾರಿ ಎತ್ತುಗಳು. ಇಂಥ ಎತ್ತುಗಳು ಅಂತಂದ್ರೆ ನಮಗೆ ಅನ್ನ ಕೊಡೋ ದೇವರಪ್ಪ ಬಸವಣ್ಣ. ಅವನು ಜೋಪಾನ ಮಾಡ್ಕೋಬೇಕು, ಮುಂದೆ ಹೊಲ ಮನೆಯೂ ನೋಡ್ಕೋಬೇಕು. ಮುಂದೆ ಹೈನಕ್ಕೆ ನಮಗೆ 3 ಎಮ್ಮೆಗಳು ಅದಾವೆ. ಇಂಥ ನಮಗೆ ಹೈನ ಕೊಡ್ತಾವೆ. ಹೀಗಾಗಿ ಅವನು ಏನ್ಬೇಕು ನಾವು ಜೋಪಾನ ಮಾಡಬೇಕು. ಹೌದಲ್ಲೋ? ಹೌದಣ್ಣ, ನೀ ಹೇಳೋ ಮಾತು ಕರೆ ಐತಿ. ನಾವಾದರೂ ನೀವು ಹೇಳಿದಂಗನ ಕೇಳ್ತೇವೆ. ಯಾಕಂತಂದ್ರೆ ನಿನ್ನ ಮಾತು ಅಂದ್ರೆ ನೋಡಪ್ಪ, ನಮಗೆ ವೇದವಾಕ್ಯ. ನಮಗೆ ತಂದೆ ತಾಯಿ ಗುರುತಿಲ್ಲ, ನೀನೇ ನಮಗೆ ತಂದೆ ತಾಯಿ ಹಂಗೆ ಜೋಪಾನ ಮಾಡಿದಣ್ಣ. ಅದಕ್ಕಾಗಿ ಅದು ನಮ್ಮೊಂದು ಶಾಂಗಿ ಬುದ್ಧಿ. ಅದಕ್ಕೆ ಊರಾಗ ಜಾತ್ರೆ ಕಾದಾಟ ನಡೆದೈತಿ, ಊರಾಗ ಜಾತ್ರೆ ಎಲ್ಲ ನಡೆದೈತಿ ಅಂತೇಳಿ ಹೇಳ್ತಾರೆ. ಅದು ಕರೆ ಐತಿಪ್ಪ. ಹೋಗ್ರಿ, ಜಾತ್ರೆನೂ ಮಾಡಿರಿ. ಯಾಕಂತಂದ್ರೆ ನಮಗೆ ಗಂಧಮೆಟ್ಟ ಗದಗಿನ ಶಾಪುರ ಬಸವಣ್ಣ ದೇವರ ಭಾಳ ಒಂದು ನಮ್ಮ ಮಣಿದೇವರ ಅಂಥ ಒಂದು ದೇವರ ಒಂದು ಜಾತ್ರೆ ಅಂತಂದ್ರಪ್ಪ ತಮ್ಮ, ಅದು ನಮಗೆ ಅಷ್ಟು ಮಹತ್ವದ್ದೈತಿ. ಯಾಕೆ? ಊರಾಗ ಏನೈತೆ ಅಂತಂದ್ರೆ ನಾವು ದೊಡ್ಡವರು ಹೆಂಗಿರ್ತು ಹಂಗೆ ಸಣ್ಣವರು ನಡೀತಿರ್ತಾರೆ. ಯಾಕೆ? 4 ಮಂದಿಗೆ ಬೇಕಾಗುವಂಥ ಬಂದಂಥ ನಮ್ಮ ಮಣಿತನ ಲಗಳಾರ ಮಣಿತನ. ಹೀಗಾಗಿ ನಾವಂತೂ ನಮ್ಮ ಈ ಮಣಿದೇವರು ಬಸವಣ್ಣಗೆ ಮೊದಲಿನಿಂದ ನಡ್ಕೋತ ಬಂದಿದ್ದೀವಿ. ಮೊದಲು ನಮ್ಮ ಹಿರಿಯರಾದರೂ ನಡ್ಕೋತ ಬಂದಿದ್ದಾರೆ. ಯಾಕೆ? ಅಂಥ ಒಂದು ಶಕ್ತಿ ಬಸವಣ್ಣ ದೇವರಿಗೆ ಐತಿ. ಅದಕ್ಕೆ ಆ ಬಸವಣ್ಣನ ಎಷ್ಟು ನಾವು ಇದು ಮಾಡಿದರೂ ಕಡಿಮೆ ಐತಿ. ಅಂಥ ಬಸವಣ್ಣಗೂ ಹೋಗ್ಬೇಕು, ಅವನು ಚಾಕರಿನೂ ಮಾಡಬೇಕು. ಹಂಗೆ ಐತಪ್ಪ ಊರಾಗ ನಾವು ಬಡಬಗ್ಗರಿಗೆ ದಾನ ಧರ್ಮನೂ ಮಾಡಬೇಕು. ಯಾರಿಗಾರ ಒಂದು ಕಟ್ಟ ಅಂತಂದ್ರೆ ಕೊಡಬೇಕು, ಅವ್ರನ್ನೂ ರಕ್ಷಣೆ ಮಾಡಬೇಕು. ಯಾಕೆ? ಹಿಂದಕ್ಕೆ ಏನೈತಂದ್ರೆ ಒಂದು ಹಳ್ಳಿ ಅಂತಂತಂದ್ರೆ ಅದು ಎಲ್ಲ ಕೂಡು ಕುಟುಂಬಗತೆ ಇದೆ.
ಈಗ ನಮ್ಮ ಹಳ್ಯಾಗ ನೋಡಪ್ಪ, ಇದು ಬೈಲ್ ಹೊಂಗಲ್ ಫ್ಯಾಟ್ ಇದ್ದರೂ ಸಹಿತ ನಾವೆಲ್ಲರೂ ಒಂದಾಗೇ ಇರ್ತೇವೆ. ಈಗ ನಮ್ಮ ಮನೆ ಅಷ್ಟೇ ನಮ್ಮ ಕುಟುಂಬ ಅಂತ ತಿಳ್ಕೊಳಂಗಿಲ್ಲ, ಅಷ್ಟೇ ಅಲ್ಲದೆ ನಮ್ಮ ಓಣೆಷ್ಟೇ ಅಂತ ತಿಳ್ಕೊಳಂಗಿಲ್ಲ. ನೋಡಿ ನಾವು ಹೆಂಗೆ ಮಾತಾಡ್ತು ಒಬ್ರಿಗೊಬ್ರು, ಇಲ್ಲಿ ಜಾತಿ ಮತ ಭೇದ ಅನ್ನೋದನ್ನು ಇಲ್ಲ. ನಾವೆಲ್ಲರೂ ಒಂದು ಅಂತೇಳಿ ತಿಳ್ಕೊಂಡು ನಾವು ಜೀವನ ಮಾಡ್ಬೇಕಾಗಿತ್ತಪ್ಪ. ಅದಕ್ಕಾಗಿ ಇಲ್ಲಿ ನಾವು ಅಣ್ಣ ತಮ್ಮ ಕಾಕ ದೊಡ್ಡಪ್ಪ ಚಿಗವ್ವ ದೊಡ್ಡವ್ವ ಹಿಂಗೆ ಒಬ್ರಿಗೊಬ್ರಿಗೆ ಸಂಬಂಧವನ್ನು ಬೆಳೆಸ್ಕೊಂಡು ನಾವು ಬದುಕ್ತೀವಿ ಅಂತ ಕೂಡಲೇ ಈಗ ನೋಡು, ನಮಗೆ ನೆರೆಮಣಿ ಪರಮ ಆಕೆ ಬೇರೆ ಇದ್ದಿದ್ದು ಕೈಗೆ ಆಕೆ ನಮ್ಮ ಮನುಷ್ಯಳಾಗೈತೇನ ಅದ, ಹೌದಲ್ಲೂ. ಅಷ್ಟೇ ಅಲ್ಲದೆ ಊರಾಗಿರ್ತಕ್ಕಂಥ ಎಲ್ಲರೂ ಅಣ್ಣ ತಮ್ಮರಂಗೆ ಒಬ್ರಿಗೊಬ್ರಿಗೆ ನಾವು ಬೇಕಾಗೇ ಇರ್ತೇವೆ. ಹಿಂಗೆ ಏನೈತಪ್ಪ ಜೀವನದಾಗ ಎಲ್ಲರಿಗೂ ಬೇಕಾಗಿ ಮಾಡ್ಕೊಂಡು ಹೋಗೋದಿರ್ತೈತಿ. ಇಂಥ ವೇಳೆಯಾಗ ನೀವು ಆದರೂ ಕೂಡ ಹಿಂಗೆ ನಡಿಬೇಕು. ಯಾಕಂತಂದ್ರೆ ನಾವೆಲ್ಲರೂ ಒಂದು ಅನ್ನುವಂಥ ಭಾವವನ್ನು ನೋಡ್ಕೊಂಡ್ರೆ ನಮ್ಮ ಮಣಿತಾನೂ ಗಟ್ಟಿ ಉಳಿತೈತಿ, ನಮ್ಮ ಓಣಿನೂ ಗಟ್ಟಿ ಉಳಿತೈತಿ. ಹಂಗೆ ನಮ್ಮ ಹಳ್ಳಿ ನಮ್ಮ ಈ ಬೈಲಂಗಲ್ ಶಹರನ ಒಂದಾಗಿರ್ತೈತಿಪ್ಪ. ಅದಕ್ಕೆ ತಮ್ಮ, ನಾ ಹೇಳಿದ ಮಾತು ನೀ ಹೇಳ್ದಂಗೆ ನಾ ಕೇಳ್ತೀನಿ, ನಾ ಹೇಳ್ದಂಗೆ ನೀವು ಕೇಳ್ಬೇಕಪ್ಪ. ಯಾರು ಬೇಡ್ತಾರೋ ನೋಡಪ್ಪ, ನೀನು ನೋಡು ಬೈಲು ಹೊಂಗಲ್ಲ ಬಿಟ್ಟು ಬಳ್ಳಾರಿ ಹೋದ ಒಮ್ಮೆ 6 ತಿಂಗಳ ಗಂಟಲೆ ಬರೋದಿಲ್ಲ. ಹೌದು ತಮ್ಮ, ವ್ಯಾಪಾರದ ಇದನ್ನು ಹಂಗೆ ಇರ್ತೈತಿ. ಒಮ್ಮೆ ವ್ಯಾಪಾರಕ್ಕೆ ಹೋದೆವು ಅಂತಂತಂದ್ರೆ ಅಲ್ಲಿ ಹೆಂಗೆ ಹತ್ತೈತಿ ಲೈನಾಗಿ ಗೊತ್ತಾಗೋದಿಲ್ಲ. ಮತ್ತು ಅಲ್ಲಿ ಬಳ್ಳಾರಿಯಾಗ ನಮ್ಮ ಸಹಕಾರನೂ ಭಾಳ ನಮಗೆ ಮೊದಲಿಂದ ಸಹಕಾರ ಮಾಡ್ಕೋತ ಬಂದಾನು. ಅದಕ್ಕೆ ನಾನು ವ್ಯಾಪಾರಕ್ಕೆ ಹೋಗ್ತೀನಿ, ನೀವೇನು ಕಾಳಜಿ ಮಾಡೋಕ್ಕೆ ಹೋಗಬೇಡ್ರಿ, ನೀವಿಬ್ಬರು ಮನ್ಯಾಗ ಚೆಂದಂಗೆ ಏನು ಮಾಡ್ಕೊಂಡು ಇರಿಪ್ಪ. ನೋಡ್ದವು ನಾವು ಎಲ್ಲ ಬರೋಬ್ಬರಿ ಇರ್ತೀವಪ್ಪ. ಆದ್ರೆ ನೋಡು, ಈಗ ನಮ್ಮ ಅತ್ತಿಗೆ ಆಕೆ ಹೊಸವಾಗಿ ಬಂದಾಳ ಅಂದ್ಕೂಲೆ ಆಕೆಗೆ ನಮ್ಮ ಮನೆತನದ ಇದು ರೀತಿ ನೀತಿ ಅದ ಪಾಪ ಆಕೆಗೆ ಗೊತ್ತಿರೋದಿಲ್ಲ. ಯಾಕಂದರೆ ಒಂದು ಹೆಣ್ಣುಮಗಳು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಬಂದಾಗ ಅಲ್ಲಿ ಒಂದು ತಮ್ಮ ತವ್ರ ಮನೆಯೊಳಗೆ ಅವ್ರು ತಮ್ಮ ಇದರಾಗ ಬೆಳೆದಿರ್ತಾರೆ. ಅಲ್ಲಿ ರೀತಿ ನೀತಿ ರಿವಾಜ ಬೇರೆ ಇರ್ತಾವೆ. ಈಗ ಗಂಡನ ಮನೆಗೆ ಬಂದ್ಮಕ್ಕಳೇ ಇಲ್ಲಿ ಹೊಸ ಮನೆ ಎಲ್ಲ ಹೊಸ ಮಂದಿ, ಮತ್ತು ಇಲ್ಲಿ ಒಂದು ವಾತಾವರಣ ಹೊಸದಿರ್ತೈತಿ. ಅವ್ರು ಹೊಂದ್ಕೋಬೇಕಾತಂದ್ರೆ ಸ್ವಲ್ಪ ಏನಾಕೈತಿ ಅಂತಂದ್ರೆ ವ್ಯಾಳೆ ಬೇಕಾಕೈತಿ. ಅಂಥದ್ರಾಗ ನೀನು ಬಳ್ಳಾರಿ ವ್ಯಾಪಾರಕ್ಕೆ ಹೋಗೋಣಂತಂತಿ ಮತ್ತು ಹೋಗಲೆಕ್ಕ. ಆದರೂ ನಮ್ಮ ಮಾತಿಗಟ ನೀನು ಸ್ವಲ್ಪ ನಮ್ಮನ್ನೆಲ್ಲ ನೋಟ ಸಂಭಾಷಿಸ್ಕೊಂಡು ಹೋಗಂತೇಳಿ ಬುದ್ಧಿ ರೀತಿ ಹೇಳು. ಯಾಕೆ ತಮ್ಮ ನಿಮ್ಮ ಮಾತೇನ ನೀವು ಹೇಳೋದನ್ನು ಒಳ್ಳೇದಕ್ಕೆ ಹೇಳ್ತೀರಿ. ಆಕೆ ಭಾಳ ಚಲೋ ಹೆಣ್ಮಗಳು. ಯಾಕಂದ್ರೆ ಬೈಲುವಾಡ ಮತ್ತು ಬೈಲೊಂಗಲಕ್ಕೆ ಏನು ಭಾಳ ದೂರ ಇಲ್ಲ. ಮತ್ತು ಅವರು ಒಳ್ಳೆ ಸಿದ್ದಪ್ಪ ಅವರ ಅಣ್ಣ ಒಳ್ಳೆಯ ಮನುಷ್ಯರು. ಅವರು ತಂದೆ ತಾಯಿನೂ ಒಳ್ಳೆಯವರ. ಯಾಕಂದ್ರೆ ತಂದೆ ತಾಯಿ ಬಂದು ಬಳಗ ಅವ್ರೇನು ಸಂಸ್ಕಾರ ಕೊಟ್ಟಿರ್ತಾರೋ ಅದನ್ನು ತಗೊಂಡು ಗಂಡನ ಮನೆಗೆ ಹೆಣ್ಮಕ್ಳು ತಂದು ಹಂಗೆ ಇರ್ತಾರೆ. ಯಾವ ಹೆಣ್ಮಗಳು ಏನಂತಂದ್ರೆ ತನ್ನ ತವ್ರ ಮನೆ ಎಂದೂ ಮರಿಯೋದಿಲ್ಲ, ಹಂಗೆ ಗಂಡನ ಮನೆಯೂ ಯಾವಾಗಲೂ ಬಿಡೋದಿಲ್ಲ. ಆಕೆಗೆ ತವ್ರ ಮನೆಯೂ ಅಷ್ಟೆ, ಹಂಗೆ ಗಂಡನ ಮನೆಯೂ ಅಷ್ಟೆ. ಒಂದು ಹೆಣ್ಣು ಅಂತಂದ್ರೆ ನೋಡ್ಕೊತಮ್ಮ, ಗಂಡಸಾಗಿ ನಾವು ಒಂದೇ ಮನೆಯಾಗ ಬೆಳಗ್ತು. ಆದರೆ ಒಬ್ಬಾಕಿ ಹೆಣ್ಮಗಳು ಈಗ ತವ್ರ ಮನೆಗೂ ಹೆಸರು ತರ್ತಾಳು, ಹಂಗೆ ಕೊಟ್ಟ ಗಂಡನ ಮನೆಗೂ ಹೆಸರು ತರ್ತಾಳೆ ಅಂತಂದ್ರೆ ಆಕೆ ಭಾಳ ದೊಡ್ಡಕ್ಕಿರ್ತಾಳೆ. ಅದಕ್ಕೆ ನೋಡಪ್ಪ, ನಮ್ಮನ್ನು ಹಡ್ದಕ್ಕಿ ಹೆಣ್ಣು ನಮ್ಮ ತಾಯಿ ಹೌದಲ್ಲ, ಹೌದಣ್ಣ. ಹಂಗೆ ಕೈ ಹಿಡ್ದಕ್ಕಿನೂ ಹೆಣ್ಣು. ಮತ್ತು ನಾಳೆ ನಮ್ಮ ಮನೆ ಹೊಟ್ಟೆಲಿ ಹುಟ್ಟಾಕಿ ಆಕೆ ಹೆಣ್ಮಗಳು. ಅದಕ್ಕೆ ಒಂದು ಹೆಣ್ಣು ಹಡಿದ್ರೆ ಮಣಿ ತಂಪು ಅಂತದ. ತಾಯಿ ಇದ್ರೆ ತವರು ಹೆಚ್ಚು, ತಂದಿದ್ರೆ ಬಳಗ ಹೆಚ್ಚು, ಸಾವಿರಕ್ಕೆ ಹೆಚ್ಚು ಪತಿಪುರುಷರ ಹೊಟ್ಟೆಯ ಮಾಣಿಕ್ಯದ ಹರಳು ಮಗ ಹೆಚ್ಚು ಅಂತಾರೆ. ನೋಡಪ್ಪ ಎಷ್ಟು ಚಂದ ಹೇಳ್ಯಾರ ಅಂತಂದ್ರೆ, ತಂದಿದ್ರೆ ಬಳಗ ಹೆಚ್ಚು, ತಾಯಿದ್ರೆ ಅದು ಬಳಗ, ತಂದಿದ್ರೆ ಬಳಗ, ತಾಯಿದ್ರೆ ಬಳಗ. ಹಂಗೆ ಹೆಣ್ಮಕ್ಳಿಗೆ ತಂದೆ ತಾಯಿಗಿಂತನೂ ತಂದೆ ತಾಯಿ ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷ ದೇವರಂತಿದ್ದರೂ ಆಕೆಗೆ ಮದುವೆ ಮಾಡಿ ಕೊಟ್ಟ ಮೇಲೆ ಗಂಡನ ದೇವರು. ಯಾಕೆ ಗಂಡನ ಆಕೆ ನಂಬಿಕೊಂಡು ಬಂದಿರ್ತಾಳೆ. ಹೀಗಾಗಿ ನಾವು ಗಂಡ ಆದವರು ಕೂಡ ಹೆಣ್ಮಕ್ಳನ್ನ ಸಹಿತ ಅಷ್ಟೇ ಚಂದ ನಾವು ಜೋಪಾನ ಮಾಡ್ಬೇಕಾಗತ್ತಿ. ಅದಕ್ಕೆ ತಾಯಿ ಇದ್ರೆ ತವ್ರು ಹೆಚ್ಚು, ತಂದಿದ್ರೆ ಬೆಳಗ್ಗೆ ಹೆಚ್ಚು, ಸಾವಿರಕ್ಕೆ ಹೆಚ್ಚು ಪುರುಷರು ಅವ್ರ ಹೊಟ್ಟೆಲೇ ಹುಟ್ಟುವಂಥ ಮಗ ಮಾಣಿಕ್ಯ ಹರಳೋದು
ಅದು ಹೆಚ್ಚು ಅಂತ ಹೇಳ್ತಾರೆ. ಹಿಂಗೆ ಅಂಥ ಒಬ್ಬ ಹೆಣ್ಮಗಳು ನಮ್ಮ ತನ್ನ ತವರು ಮನೆ ಬಿಟ್ಟು ನಮ್ಮ ಮನೆಗೆ ಬಂದಾಳ ಅಂದಮೇಲೆ ನಾವು ಎಲ್ಲರೂ ಕೂಡಿಕೊಂಡು ಏನಂತಂದ್ರೆ ನಾವು ಒಂದು ಬಳ್ಳಿ ಹೂಗಳಂತೆ ಇರ್ಬೇಕಾಕತಿ. ಆಕಿಗಾದರೂ ನಾ ಏನು ಹೇಳಬೇಕು ಹೇಳ್ತೇನೆ, ಏನು ಕಾಳಜಿ ಮಾಡಬೇಡ್ರಿ. ಆಕೆ ತಿಳುವಳಿಕಿದ್ದಕ್ಕಿದಳು ಅನ್ನ ನಾವಾದರೂ ನೀ ಹೇಳಿದಂಗೆ ನಡ್ಕೊತೀವಿ, ಮುಂದೆ ಅತ್ತಿಗೇನು ಆಕೆ ಹೇಳಿದಂಗೆ ನಾವು ಕೇಳ್ತೀವಿ. ಅದು ನೀನು ಹೇಳೋದಕ್ಕೆ ನೀ ಹೇಳೋದಕ್ಕೆ ನಾ ಹೇಳೋದಕ್ಕೆ ಫರಕ್ ಆಕತ್ತೆ. ಮತ್ತು ನೀನು ವ್ಯಾಪಾರಕ್ಕೆ ಹೋಗಿ ಬರ್ತೇನೆ ಅಂತಂದು ಹೋಗಿ ಬಾ, ಮತ್ತು ಸ್ವಲ್ಪ ಅವಕ್ಕೆ ಬುದ್ಧಿ ಐತಿ ಇದು ಹೇಳು ನಮ್ಗಟ್ಟ ಹೆಂಗೆ ಹೇಳ್ತಿಲ್ಲ ಹಂಗೆ ನಾವು ಮಾಡ್ತೇವೆ. ಆಗಲ್ಪ ತಮ್ಮಗಡ್ರ ನೀವು ಹೇಳಿದಂಗೆ ನಾ ಮಾಡ್ತೇನೆ. ನೋಡು ನಮ್ಮದು ಬೈಲಹೊಂಗಲ ಊರಾಗ ಮೊದಲಿಂದ ದೊಡ್ಡ ಮನೆತನ ಐತಿ, ನಿಮಗೆಲ್ಲ ಗೊತ್ತೈತಿ. ಹೌದಣ್ಣ ನಿನ್ನ ಮಾತು ಕರೆ ಐತಿ. ನಮ್ಮ ಮೊದಲಿನ ಹಿರಿಯರು ಕಮ್ಗೆ ದುಡ್ದಾಗನ ನಮಗಿಷ್ಟೆಲ್ಲ ಆಸ್ತಿ ಪಾಸ್ತಿ ಆಗೈತಿ. ಅವ್ರು ಮಾಡಿಟ್ಟು ಹೋಗ್ಯಾರ ಅಂತೇಳಿ ಇವತ್ತು ನಾವು ಉಣ್ಣಾಕತ್ತದವು. ಅವ್ರು ಮಾಡಿಟ್ಟದನ್ನು ಉಣ್ಕೋತ ಹೋದ್ರೆ ಎಡುಸ್ತಾರೆ. ಅದಕ್ಕಾಗಿ ನಾವು ದುಡಿಬೇಕಪ್ಪ. ಅದಕ್ಕೆ ನಾವು ಇದಕ್ಕೆ ಇನ್ನಷ್ಟು ಹೆಚ್ಚಿಗೆ ಕೂಡಿಸ್ಬೇಕಾಗೈತಿ. ಜನ ನಮಗೆ ಹೌದು ಹೌದು ಅನ್ಬೇಕು. ಕುಂತುಂಡ್ರೆ ಕುಡಿಕೊಂಡು ಸಲ್ವಲ್ಲಿ ನಿಮ್ಗೆ ಗೊತ್ತೈತಿ, ಮೇಲೆ ಹೇಳೋದ್ರಾಗ ಅರ್ಥ ಇಲ್ಲ. ಈ ಮಾತು ಕರೆ ನನ್ನ ಇಬ್ಬರು ತಮ್ಮಗಳು ನೀವು ವಿರೂಪಾಕ್ಷಿ ಮತ್ತು ಬಸವಂತ. ನಿಮ್ಮ ಸಣ್ಣವರಿದ್ದರೂ ನನಗಿಂತನೂ ಶಾಣ್ಯರದ್ರಿ. ನನ್ನ ಮಾತು ಎಂದೂ ನೀವು ಮೀರೋದೂ ಇಲ್ಲ. ವಿರೂಪಾಕ್ಷಿ ಹೊಲ ಮನೆ ಎಲ್ಲ ನೀ ನೋಡ್ಕೊಂಡು ದೇಕರೇಖೆ ಮಾಡ್ತೀಪ್ಪ. ಬಸವಂತ ಸಣ್ಣ ಆದರೂ ಕೂಡ ಅವನು ನಮ್ಮ ಮನೆಗೆ ಒಬ್ಬ ಪೈಲ್ವಾನ್ ಅಂತಂದ್ರೆ ನಮಗೆ ಒಂದು ಮನೆಗೆ ಒಂದು ಹೆಮ್ಮೆ. ಒಂದು ಊರಾಗ ನೋಡಪ್ಪ ಒಬ್ಬ ಪೈಲ್ವಾನ್ ಅದಾನ ಅಂತಂದರು ಅದು ನಮಗೊಂದು ಗರಿ ಇದ್ದಂಗೆ. ಹಂಗೆ ನೀನು ಒಕ್ಕಲ್ತನದಾಗ ಯಾರಿಗೆ ಎದಕ್ಕೂ ಕಡಿಮೆ ಇಲ್ಲಂಗೆ ನೀರು ದುಡಿತೀವಿ ಹೊಲದಾಗ. ಯಾಕೆ ಭೂಮಿ ತಾಯಿ ಆಕೆ ನಮಗೆ ಅನ್ನ ಕೊಡೋ ದೇವ್ರು. ನಾವು ಭೂಮಿಯಾಗ ದುಡ್ದಾಗನ ನಮ್ಮ ಮನೆಗೆ ಅನ್ನ ಆಗೋದು. ಅಂಥ ಕೆಲಸ ನೀನು ಮಣ್ಣಾಗಿ ಯಾವಾಗಲೂ ಹೊಲದಾಗ ಎದ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಿರ್ತೀವಿ ತಮ್ಮ. ನಿಂದು ದೊಡ್ಡದೈತಿ. ಮತ್ತು ಅದಕ್ಕೆ ಏನಿಲ್ಲ, ಊರಿಗೊಬ್ಬ ಕಲಾವಂತ ಇರಬೇಕು, ಅದು ಪೈಲ್ವಾನ ಇರಬೇಕು ಅಂತಾಳೆ. ಹಂಗೆ ನಮ್ಮ ಊರಿಗೆ ಅದ ಮಣಿಗಟ್ಟಲ್ಲ, ಊರಿಗೇನೆ ಶೋಭಾ. ಯಾವ್ರಪ್ಪ ಪೈಲ್ವಾನ ಅಂತಂದ್ರೆ ಬೈಲಹೊಂಗಲ ನಾವು ರೀ ಲಗಳಾರ ಮನೆ ತಂದವ ಅಂತಂದ್ರೆ ಮತ್ತಷ್ಟು ಕುಮೆ ಬರ್ತೈತಿ ನಮಗೆ. ಅದಕ್ಕೆ ನಮಗೆ ಹುಟ್ಟಿದ ಮನೆಗೆ ಒಂದು ಶೋಭಾಪ. ನಮ್ಮಿಬ್ಬರು ತಮ್ಮಗಳು ನೀವಿಬ್ಬರು ಚಂದಂಗೆ ಇರಬೇಕು. ನಮ್ಮ ಮನೆ ರೀತಿ ನೀತಿ ಏನಿಲ್ಲ ಅದಕ್ಕೆ ಅದಕ್ಕೂ ಕೊಂದು ಹತ್ತದಂಗೆ ನಾವು ಬಾಳಬೇಕು. ಅಪ್ಪ ಅವನ ಹೆಸರು ತರಬೇಕು. ನೋಡು ನೀವಂತೂ ಯಾವಾಗಲೂ ನನ್ನ ಮಾತು ಮೀರೋದಿಲ್ಲ. ಭಾಳ ನೀವು ಮೊದಲಿಂದ ಕೆಲಸ ಮಾಡ್ಕೋತ ನಮಗೆ ಹೆಸರು ತಂದ ತರ್ತಾರೆ ತಮ್ಮ. ನಾದರೂ ಬಳ್ಳಾರಿಗೆ ಹೋದರೂ ಆದಷ್ಟು ವ್ಯಾಪಾರ ಮುಗಿದ ಕೂಡಲೇ ಲಗುಟ ಬಂದು ಬಿಡ್ತೇನೆ. ಯಾಕಂದ್ರೆ ನನಗೂ ತಮ್ಮ ಅಲ್ಲಿಕ್ಕಿಂತ ನನಗೆ ನಮ್ಮ ಊರಾಗ ಯಾಕಂದ್ರೆ ನಮ್ಮ ಹಳ್ಳಿ ಊರು ನಮಗೆ ಪಾಡ. ನಮಗೆ ಯಾತಕ್ಕವ ಹುಬ್ಬಳ್ಳಿ ಧಾರವಾಡ ಅಂಥೇಳಿ ನಮ್ಮ ನಾಡಿನ ಒಬ್ಬ ಶ್ರೇಷ್ಠ ಕವಿ ಅಂದರೆ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಣ್ಣವರು, ಅವ್ರದ್ದು ಕಾವ್ಯನಾಮ ಆನಂದ ಕಂದ ಅಂತೇಳಿ ಅವ್ರು ಹೇಳ್ತಾರೆ. ಯಾಕಂದ್ರೆ ನಮ್ಮ ಹಳ್ಳಿ ಊರ ನಮಗೆ ಪಾಡ, ಯಾತಕ್ಕವ್ವ ಹುಬ್ಬಳ್ಳಿ ಧಾರವಾಡ. ಅವರ ಧಾರವಾಡದಾಗ ಇದ್ದರೂ ಕೂಡ ಅವ್ರ ಊರು ಯಾವುದು ಇದು ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿನ ಬೆಟಗೇರಿ ಮಮದಾಪುರ ಅಂತ ಊರದು. ಅಲ್ಲಿ ಬೆಟಗೇರಿ ಅಂತ ಊರು. ಆ ಊರನ್ನು ಅವ್ರಿಗೆ ಜನ್ಮ ನೀಡಿದ ಸ್ಥಾನ. ಯಾರಿಗೇ ಆಗಲಿ ನೋಡಪ್ಪ ಹುಟ್ಟೂರ ಅದು ಭಾಳ ಅಗ್ದಿ ಪ್ರೀತಿ ಆಗೈತಿ. ಯಾಕಂದ್ರೆ ನಮ್ಮೂರ ನಮಗೆ ಪಾಡ ಅಂತ ಅಂದಾರಲ್ಲ, ಹಾಗೆ ನಮ್ಮ ಬೈಲಹೊಂಗಲ ಊರ ನಮಗೆ ಪಾಡ. ನೀನು ಬಳ್ಳಾರಿಗೆ ವ್ಯಾಪಾರಕ್ಕೆ ಹೋಗಬೇಕಾಗೈತಿ. ವ್ಯಾಪಾರಕ್ಕೆ ಹೋಗೋದು, ವ್ಯಾಪಾರ ಮಾಡೋದು. ಯಾವಾಗ ನಮಗೆ ವ್ಯಾಪಾರ ಮುಗಿತೈತಿ ಅನುಕೂಲ ತಿರುಗಿ ನಾವು ಏನು ಮಾಡ್ಬೇಕಂತಂದ್ರೆ ನಮ್ಮ ಊರಿಗೆ ಬೈಲಹೊಂಗಲ ಬರಬೇಕಾಗೈತಿ ತಮ್ಮ. ಬೈಲಹೊಂಗಲಂದ ಬಳ್ಳಾರಿ ಅಂದ್ರೆ ಹಾದಿ ಭಾಳ ದೂರ ಆಕತಿ. ಹೀಗಾಗಿ ನಂದು ಕುದುರೆ ಒಂದು ಸಜ್ಜು ಮಾಡಿರಿಪ್ಪ. ಯಾಕಂದ್ರೆ ಕುದುರೆಗೆ ತಡಿ ಹಾಕ್ರಿ, ಮತ್ತು ಕುದುರೆ ಎಲ್ಲ ಇದು ಮಾಡಿರಿ, ಅದಕ್ಕೇನು ಬೇಕಾದ್ರೆ ಸ್ವಲ್ಪ ಕಟ್ಕೊಳ್ರಿ. ಹಿಂಗೆಲ್ಲ ಮಾಡಿಕೊಂಡು ನಾವು ಬಳ್ಳಾರಿಗೇನು ವ್ಯಾಪಾರಕ್ಕೆ ಹೋಗ್ತೀನಿ ತಮ್ಮ. ಆದಷ್ಟು ನೀವು ಮನೆ ಕಡೆ ಕಾಳಜಿ ಮಾಡ್ಬೇಕು ನೋಡ್ರಿಪ್ಪ. ನೋಡು ಆದಷ್ಟು ಲಗೂಟ ನಾ ಬಳ್ಳಾರಿಯಿಂದ ಬರ್ತೀನಿ. ನೀವು ಎಲ್ಲರೂ ಕಾಜಿಂದ ಚಂದಂಗೆ ಇರಿ ನೋಡ್ರಿಪ್ಪ. ಇದಷ್ಟೇ ಹೇಳೋದು ನಾ.